ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್. ಇವತ್ತಿನ ದಿನ ನಾವು ಮೆಡಿಟೇಷನ್ ನ ಹೇಗೆ ಮಾಡಬೇಕು ಅಂತ ತಿಳಿದುಕೊಳ್ಳೋಣ. ಮೇನ್ಲಿ ಫಾರ್ ಬಿಗಿನರ್ಸ್. ಮೆಡಿಟೇಷನ್ ಮಾಡಿದ್ರೆ ನಮ್ಮ ಜೀವನದಲ್ಲಿ ಸ್ಟ್ರೆಸ್ ಅನ್ನೋದು ಕಡಿಮೆಯಾಗಿ ಸಂತೋಷವಾಗಿ ಶಾಂತ ರೀತಿಯಿಂದ ಇರ್ತೀವಿ. ಮೆಡಿಟೇಷನ್ ಮಾಡುವುದರಿಂದ ಬ್ರೈನ್ ಗೆ ತುಂಬಾ ಒಳ್ಳೆಯದು. ಮೆಡಿಟೇಷನ್ ಮಾಡುವುದಕ್ಕೆ ಒಂದು ಒಳ್ಳೆಯ ಶಾಂತವಾದ ವಾತಾವರಣ, ನಿಮಗೆ ತುಂಬಾ ಕಂಫರ್ಟ್ ಅನಿಸುವಂತಹ ಒಂದು ಪ್ಲೇಸ್ ಅಲ್ಲಿ ಕುಳಿತುಕೊಂಡು ಮಾಡಬೇಕು. ಧ್ಯಾನವನ್ನ ಮಾಡುವಾಗ ನಿಮ್ಮ ಬ್ಯಾಕ್ ಅಂದ್ರೆ ನಿಮ್ಮ ಬೆನ್ನು ಹುರಿ ತುಂಬಾ ಸ್ಟ್ರೈಟ್ ಆಗಿ ಇರೋ ರೀತಿ ಕುಳಿತುಕೊಳ್ಳಿ. ಈ ಪೋಸ್ಚರ್ ಅಲ್ಲಿ ನಿಮ್ಮ ಬ್ರೈನ್ ಹಾಗೂ ನಿಮ್ಮ ಬಾಡಿ ಒಂದು ಟ್ಯೂನಿಂಗ್ ಪೊಸಿಷನ್ ಅಲ್ಲಿ ಇರುತ್ತೆ. ಮೆಡಿಟೇಷನ್ ಅಲ್ಲಿ ಯಾವಾಗ್ಲೂ ಇದೇ ಪೋಸ್ಚರ್ ಅಲ್ಲಿ ಕುಳಿತುಕೊಳ್ಳುವುದು ಒಳ್ಳೆಯದು. ಪ್ರಪ್ರಥಮ ಬಾರಿಗೆ ಸ್ಟ್ರೈಟ್ ಆಗಿ ಕುಳಿತುಕೊಳ್ಳುವುದು ಕಷ್ಟ ಆಗ್ತಿದ್ರೆ ನಿಧಾನಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಮೇನ್ಲಿ ಮೆಡಿಟೇಷನ್ ಮಾಡುವುದಕ್ಕೆ ನೀವು ಬೆಳಗಿನ ಸಮಯವನ್ನ ಆರಿಸಿಕೊಳ್ಳಿ. ಬೆಳಿಗ್ಗೆ ಆದ್ರೆ ನಿಮ್ಗೆ ಯಾವುದೇ ರೀತಿಯ ಆಲೋಚನೆಗಳು ಇರುವುದಿಲ್ಲ. ನೀವು ಫ್ರೆಶ್ ಆಗಿ ಇರ್ತೀರಾ ಹಾಗೂ ನಿಮ್ಮ ಬ್ರೈನ್ ಕೂಡ ತುಂಬಾ ಫ್ರೆಶ್ ಆಗಿ ಇರುತ್ತೆ. ಸೊ ಮಾರ್ನಿಂಗ್ ಇಸ್ ದ ಬೆಸ್ಟ್ ಟೈಮ್ ಫಾರ್ ಮೆಡಿಟೇಷನ್. ಫಸ್ಟ್ ರಿಲ್ಯಾಕ್ಸ್ ಆಗಿ ನಿಮಗೆ ಕಂಫರ್ಟ್ ಅನಿಸುವ ಪ್ರದೇಶದಲ್ಲಿ ಕುಳಿತುಕೊಂಡು ರಿಲ್ಯಾಕ್ಸ್ ಆಗಿ ನಿಮ್ಮ ಕಣ್ಣುಗಳನ್ನ ಮುಚ್ಚಿ ನೀವು ನಾರ್ಮಲ್ ಆಗಿ ಹೇಗೆ ಉಸಿರನ್ನ ತೆಗೆದುಕೊಳ್ಳುತ್ತೀರೋ ಹಾಗೇನೆ ಉಸಿರನ್ನ ತೆಗೆದುಕೊಳ್ಳಿ. ಈ ಉಸಿರನ್ನ ತೆಗೆದುಕೊಂಡಾಗ ನಿಮ್ಮ ಉಸಿರನ್ನ ಗಮನಿಸಬೇಕು. ಹೇಗೆ ನಿಮ್ಮ ಉಸಿರು ಹೊಟ್ಟೆಯೊಳಗೆ ಹೋಗುತ್ತಿದೆ ಅಂತ ಅಬ್ಸರ್ವ್ ಮಾಡಿ ಹಾಗೂ ನಿಮ್ಮ ಉಸಿರನ್ನ ನಿಧಾನವಾಗಿ ಹೊರಗಡೆ ಬಿಡುತ್ತಿರುವಾಗ ಮತ್ತೆ ಅದನ್ನ ಅಬ್ಸರ್ವ್ ಮಾಡಿ. ಹೀಗೆ ನಿಮ್ಮ ಉಸಿರನ್ನ ತೆಗೆದುಕೊಳ್ಳೋದು ಬಿಡೋದು ಈ ಪ್ರಾಸೆಸ್ ನ ನೀವು ತುಂಬಾ ರಿಲ್ಯಾಕ್ಸ್ ಆಗಿ ಅಬ್ಸರ್ವ್ ಮಾಡ್ತಾ ಮಾಡಿ. ಈ ಪ್ರಾಸೆಸ್ ನ ನೀವು 5 ಅಥವಾ 10 ನಿಮಿಷ ಮಾಡಿ. 1-2 ವಾರಗಳು ಆದ ನಂತರ ಟೈಮ್ ನ ಇನ್ಕ್ರೀಸ್ ಮಾಡಿ. ನಿಧಾನವಾಗಿ ಸಮಯವನ್ನ ಜಾಸ್ತಿ ಮಾಡ್ತಾ ಹೋಗಿ. ನೀವು ಮೆಡಿಟೇಷನ್ ಅಲ್ಲಿ ಓಂ ಚಾಂಟಿಂಗ್ ನ ಕೂಡ ಮಾಡಬಹುದು. ಇಲ್ಲಾಂದ್ರೆ ಯಾವುದಾದರೂ ಒಂದು ವಸ್ತುವಿನ ಮೇಲೆ ಫೋಕಸ್ ಮಾಡ್ತಾ ಇರಬಹುದು. ಬ್ರೀತಿಂಗ್ ಟೆಕ್ನಿಕ್ ಇಲ್ಲಾಂದ್ರೆ ಒಂದು ಕಾಮ್ ಮೆಡಿಟೇಷನ್ ಮ್ಯೂಸಿಕ್ ನ ಕೇಳುತ್ತಾ ಮೆಡಿಟೇಷನ್ ನ ಮಾಡಬಹುದು. ನಿಮಗೆ ಹೇಗೆ ಕಂಫರ್ಟೇಬಲ್ ಆಗಿ ಇರುತ್ತೋ ಆ ಮೆಥಡ್ ಅಲ್ಲಿ ಫಾಲೋ ಆಗಿ. ಮೆಡಿಟೇಷನ್ ಮಾಡುವಾಗ ನಿಮಗೆ ನಾನಾ ರೀತಿಯ ಥಾಟ್ಸ್ ಬರುತ್ತವೆ. ಸ್ನೇಹಿತರೆ, ಇದು ಒಂದು ನಾರ್ಮಲ್ ಪ್ರಾಸೆಸ್. ಮೆಡಿಟೇಷನ್ ಅಂದ್ರೆ ಫ್ರೀಯಿಂಗ್ ಯುವರ್ ಥಾಟ್ಸ್ ಅಂತ ಅಂದಿದ್ದಾರೆ. ನೀವು ಧ್ಯಾನದಲ್ಲಿ ಕುಳಿತುಕೊಂಡಾಗ ಥಾಟ್ಸ್ ಬರಬಾರ್ದು ಅಂತ ಯಾವತ್ತೂ ಅನ್ಕೋಬೇಡಿ. ಫ್ರಸ್ಟ್ರೇಟ್ ಆಗಬೇಡಿ. ಮೆಡಿಟೇಷನ್ ಮಾಡುವಾಗ ರೊಟೀನ್ ವರ್ಕ್ಸ್ ನೆನಪಿಗೆ ಬರೋದು, ನಿಮ್ಮ ಸ್ನೇಹಿತರು ಅಥವಾ ಸಮ್ಮೋನ್ ಬಗ್ಗೆ ಯಾವುದೋ ಒಂದು ವಿಷಯದ ಬಗ್ಗೆ ಆಲೋಚನೆ ಮಾಡೋದು, ಈವನ್ ನೀವೊಂದು ಸ್ಟೋರಿ ಮೂಡ್ ಅಲ್ಲಿ ಹೋಗೋದು, ಇವೆಲ್ಲವೂ ಕೂಡ ನಾರ್ಮಲ್. ಅದನ್ನೇ ಮಂಕಿ ಮೈಂಡ್ ಅಂತ ಅಂತಾರೆ. ಒಂದು ಕೋತಿ ಒಂದು ಮರದ ಕೊಂಬೆಯಿಂದ ಇನ್ನೊಂದು ಮರದ ಕೊಂಬೆಗೆ ಹೇಗೆ ಎಗುರುತ್ತದೆಯೋ ಹಾಗೆ ನಮ್ಮ ಆಲೋಚನೆಗಳು ಕೂಡ ಒಂದು ವಿಷಯದಿಂದ ಇನ್ನೊಂದು ವಿಷಯಕ್ಕೆ ಕ್ಯಾರಿ ಆಗ್ತಾ ಇರ್ತವೆ. ಇದನ್ನೇ ಮಂಕಿ ಮೈಂಡ್ ಅಂತ ಅಂತಾರೆ. ಹೀಗೆ ಆಲೋಚನೆಗಳು ಬಂದಾಗ ನೀವು ಅದನ್ನ ಜಡ್ಜ್ ಮಾಡದೆ ಅವುಗಳಿಗೆ ಒಂದು ಲೇಬಲ್ ಕೊಡದೆ, ಅಂದ್ರೆ ಲೈಕ್ ಒಳ್ಳೆಯ ಆಲೋಚನೆಗಳು ಅಂತ ಕೆಟ್ಟ ಆಲೋಚನೆಗಳು ಅಂತ ಲೇಬಲ್ ಕೊಡಬೇಡಿ. ಅವು ಜಸ್ಟ್ ಥಾಟ್ಸ್. ಅದನ್ನ ಅಕ್ಸೆಪ್ಟ್ ಮಾಡಿ. ನಿಮ್ಮ ಮೇಲೆ ನೀವೇ ಬೇಜಾರ್ ಮಾಡ್ಕೊಳ್ಬೇಡಿ. ನಾನು ಮೆಡಿಟೇಷನ್ ಮಾಡೋಕೆ ಆಗ್ತಿಲ್ಲ, ಮೆಡಿಟೇಷನ್ ಮಾಡುವಾಗ ನನಗೆ ತುಂಬಾ ಆಲೋಚನೆಗಳು ಬರ್ತಿದಾವೆ, ನಾನು ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗ್ತಿಲ್ಲ, ಹೀಗೆ ಬೇಜಾರ್ ಮಾಡ್ಕೋಬೇಡಿ. ಇದೊಂದು ನಾರ್ಮಲ್ ಪ್ರಾಸೆಸ್ ಮೆಡಿಟೇಷನ್ ಮಾಡುವಾಗ. ಹೀಗೆ ನೀವು ನಿಮಗೆ ಆಲೋಚನೆಗಳು ಬಂದಾಗ ಮತ್ತೆ ನಿಮ್ಮ ಉಸಿರಿನ ಮೇಲೆ ಗಮನವನ್ನ ಕೊಡಿ. ಇದನ್ನೇ ಅವೇರ್ನೆಸ್ ಅಂತ ಅಂತಾರೆ. ನೀವು ಈ ಥಾಟ್ ಮೂಡ್ ಅಲ್ಲಿ ಇದ್ದೀರಾ ಅಂತ ತಿಳಿದುಕೊಳ್ಳುವುದೇ ಅವೇರ್ನೆಸ್. ಆವಾಗ ಮತ್ತೆ ನೀವು ನಿಮ್ಮ ಗಮನವನ್ನ ನಿಮ್ಮ ಉಸಿರಿನ ಮೇಲೆ ಇಡಿ. ಮೆಡಿಟೇಷನ್ ಮಾಡುವಾಗ ನಿಮ್ಮ ಥಾಟ್ಸ್ ನ ಕಂಟ್ರೋಲ್ ಮಾಡಬೇಡಿ, ಎಮೋಷನ್ಸ್ ನ ಕಂಟ್ರೋಲ್ ಮಾಡಬೇಡಿ. ನಿಮ್ಮ ಎಲ್ಲಾ ಆಲೋಚನೆಗಳನ್ನ ಅಕ್ಸೆಪ್ಟ್ ಮಾಡ್ತಾ ಯಾವ ಥಾಟ್ಸ್ ನ ಕೂಡ ಜಡ್ಜ್ ಮಾಡದೆ ಲೇಬಲ್ ಕೊಡದೆ ಫುಲ್ ಅಕ್ಸೆಪ್ಟೆನ್ಸ್ ಇಂದ ಮೆಡಿಟೇಟ್ ಮಾಡಿ. ಹೀಗೆ ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮ್ಮ ಥಾಟ್ಸ್ ಅನ್ನೋದು ಆಟೋಮೆಟಿಕ್ ಆಗಿ ರೆಡ್ಯೂಸ್ ಆಗ್ತವೆ. ನೀವು ಮಾಡಬೇಕಾಗಿರೋದು ಪ್ರಾಕ್ಟೀಸ್ ಅಂಡ್ ತಾಳ್ಮೆಯನ್ನ ವಹಿಸುವುದು. ಇವೆರಡೂ ಇದ್ರೆ ನೀವು ಧ್ಯಾನವನ್ನ ಚೆನ್ನಾಗಿ ಮಾಡ್ತೀರಾ. ಸೊ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಮತ್ತೊಂದಿನ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ. ನಿಮ್ಮ ಸಹೋದರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.